ಬರೀ 2,25,000 ಅಷ್ಟೇ. ಅದ್ರಲ್ಲೂ 8 ಮಾಡಲು. ಯಾವುದು? ಹೋಂಡಾ ಸಿವಿಕ್. ಅದು ಎಲ್ಲೈತೆ? ಯಾವ ಗಾಡಿ? ಇದೇ ಗಾಡಿ ಕೊಡ್ತೀನಿ ಬಾಗುರು. ಬ್ಲೂ ಅಲ್ಲಿ ನೀವು ಜಸ್ಟ್ 7,000 EMI ಕಟ್ಕೊಂಡ್ರೆ ಸಾಕು, ಈ ಕಾರ್ ನಿಮ್ದಾಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಪೋಲೋ ಅಲ್ಲಿ ಏನ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮ್ಮ ಹತ್ರ? ಗುರು ಅದ್ರಲ್ಲೂ 2020 ಮಾಡಲು ಗಾಡಿನ ಜಸ್ಟ್ ನಿಮ್ಗೆ 4,99,000 ಗಾಡಿ ಕೊಡ್ತೀನಿ ಬನ್ನಿ ಗುರು. 4,20,000 15 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಕೊಡೋಣ ಬನ್ನಿ. ನೀವೇನಾದ್ರೂ ಈಕೋ ಗಾಡಿಗಳು ನೋಡ್ತಾ ಇದ್ರ? 3 ಗಾಡಿ ಇದೆ ನಮ್ಮ ಹತ್ರ. ಸೊ ನೀವೇನು ಕಡಿಮೆ ಪ್ರೈಸ್ ಅಲ್ಲಿ ಮಾಡಲು ಜಾಸ್ತಿ ಬೇಕು ಅಂತ ನೋಡ್ತಾ ಇದ್ರೆ 2018 ಮಾಡಲು ಸಿಂಗಲ್ ಓನರ್ ಗಾಡಿನ ಗುರು ಬರೀ 3,90,000 ಅದ್ರ 38,000 ಅಷ್ಟೇ ಕಿಲೋಮೀಟರ್ ಓಡಿರೋದು. ಸೊ ನೀವೇನಾದ್ರೂ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಮ್ಮ ಹತ್ರ 2 ಗಾಡಿ ಇದೆ, ಒಂದು ಗ್ರೇ ಕಲರ್ ಅಲ್ಲಿ, ಒಂದು ವೈಟ್ ಕಲರ್ ಅಲ್ಲಿ. ನೀವೇನಾದ್ರೂ ಮೈಲೇಜ್ ಜಾಸ್ತಿ ಬರಬೇಕು ಅಂತ ನೋಡ್ತಾ ಇದ್ದೀರಾ ಅಂದ್ರೆ ಡೀಸೆಲ್ ಅಲ್ಲಿ 20ಗಿಂತ ಜಾಸ್ತಿ ಮೈಲೇಜ್ ಬರುತ್ತೆ, ಡಿಪೆಂಡ್ ಡ್ರೈವಿಂಗ್ ಅಂತ ಹೇಳ್ಬೋದು. ಅದು ಕೂಡ ನಿಮಗೆ ಸಿಂಗಲ್ ಓನರ್ ಸಿಗುತ್ತೆ. ಸೊ ಮಾಡಲು ಅಲ್ಲಿ ಏನಾದ್ರು ಗಾಡಿ ನೋಡ್ತಾ ಇದ್ದೀರಾ ಅಂತಂದ್ರೆ ತುಂಬಾನೇ ಇದೆ. ಇದೆ ನಾಗರಬಾವಿ ಖುಷಿ ಕಾರ್ಸು ನೋಡೋಣ. ಗುರು ನೀವೇನು ವರ್ಣಗಳು ಬೇಕು ಅಂತ ನೋಡ್ತಾ ಇದ್ದೀರಾ ಅಂತಂದ್ರೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಅಷ್ಟು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಅರೌಂಡ್ ವರ್ಣ ಎಷ್ಟಿದೆ ನಿಮ್ಮ ಹತ್ರ? ಗುರು 7ರಿಂದ 8 ಗಾಡಿ ಓಲ್ಡ್ ಲುಕ್ ಇಂದ ಹಿಡಿದು ನ್ಯೂ ಲುಕ್ ವರೆಗೂ ಇದೆ ನಮ್ಮ ಹತ್ರ. ಓಕೆ, ವರ್ಣ ನೋಡೋದಾದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಜಸ್ಟ್ 2,90,000 ಗುರು. 2,20,000 ಗುರು. ಹೌದಾ? 100+ ಕಾರ್ಗಳಿದೆ ಅಂತ ಹೇಳ್ಬೋದು. ಇಲ್ಲಿ ಕಾರ್ಗಳು ಅಂತ ನೋಡೋದಾದ್ರೆ ಲೋ ಪ್ರೈಸ್ ಸ್ಟಾರ್ಟ್ ಆಗುವಂಥದ್ದು ಎಷ್ಟರಿಂದ? 99,000 ಅಷ್ಟೇ. ಸೊ EMI ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುವಂಥದ್ದು 5ರಿಂದ 7,000. ಡಿಪೆಂಡ್ ಯುವರ್ ಸಿವಿಲ್ ಕೂಡ ಆಗಿರುತ್ತೆ. ಸೊ ಕಲರ್ ಆಪ್ಷನ್ ನೋಡ್ತೀರಾ ಅಂತಂದರೆ ಈಗ ಸ್ವಿಫ್ಟಲ್ಲಿ ನೋಡೋದಾದ್ರೆ ಆಪಲ್ ಶೇಪು, ರೆಡ್ ಕಲರು, ಬ್ಲೂ ಕಲರು, ವೈಟ್ ಕಲರ್ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲ ಸ್ಯಾಂಟ್ರೋ ಬೇಕು ಲೋ ಮಾಡಲ್ಸ್ಗಳು ಅಂತ ಹೇಳೋದಾದ್ರೆ, ಇಲ್ಲ ಅಂತಂದರೆ ಮಾಡ್ಲು ಗಾಡಿಗಳು ನೋಡ್ತೀರಾ ಅಂದರೆ ವರ್ಣ ಆಗಿರ್ಬೋದು. ಸೊ ಇಲ್ಲ ಅಂತಂದರೆ ಬ್ರಿಜಾ ಆಗಿರ್ಬೋದು, ಈ ಥರ ಮಾಡ್ಲು ಗಾಡಿ ಸಿಯಾಜ್ ಆಗಿರ್ಬೋದು, ಎಲ್ಲ ಥರ ಸಿಗುವಂಥದ್ದು. ಸ್ಕೋಡಾ ರ್ಯಾಪಿಡೋ, ಮಲ್ಟಿ ಶೋರೂಮ್ಗೆ ಹೋಗ್ತೀರಾ ನೀವು, ಎಲ್ಲ ಗಾಡಿಗಳು ಒಂದೊಂದೇ ನೋಡ್ಕೊಂಬರೋಕ್ಕೆ. ಇವಾಗ ಒಂದು ಶೋರೂಮ್ಗೆ ಹೋದರೆ ಒಂದು 4-5 ಗಾಡಿ ಇರ್ತವೆ, 10 ಗಾಡಿ ಇರ್ತವೆ. ಬಟ್ ಇಲ್ಲಿ ಬಂದಿದ್ದೀರಾ ಅಂತಂದರೆ 5-6 ಶೋರೂಮಲ್ಲಿರೋ ಗಾಡಿಗಳೆಲ್ಲ ಒಂದೇ ಶೋರೂಮಲ್ಲಿ ನೋಡ್ಬೋದು. ಆ್ಯಂಡ್ ಇನ್ನೊಂದೇನಂದ್ರೆ ಅಡ್ವಾಂಟೇಜ್ ಇಲ್ಲಿ, ಸೊ ತುಂಬ ಕಡಿಮೆ ಅಂದರೆ ಕಡಿಮೆ ಪ್ರೈಸಲ್ಲಿ ಗಾಡಿಗಳು ಸಿಗುತ್ತೆ, ಡೀಲರ್ ಪ್ರೈಸಲ್ಲಿ ಅಂತ ಹೇಳ್ಬೋದು. ಇಲ್ಲಿಂದ ತುಂಬ ಕಡೆ ತೊಗೊಂಡೋಗಿ ಸೇಲ್ ಮಾಡ್ತಾರೆ. ಸೊ ನಾನು ಮೊದಲೇ ಹೇಳ್ದಂಗೆ, ಸೊ ಇಲ್ಲಿ ಡೈರೆಕ್ಟಾಗಿ ಬನ್ನಿ, ಒಂದು ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಬೇಕಾದ್ರೆ ಯಾವುದೇ ವೆಬ್ಸೈಟಲ್ಲಿ ಆ್ಯಪಲ್ಲಿ ಚೆಕ್ ಮಾಡ್ಕೊಂಡು ಬರ್ಬೋದು ಪ್ರೈಸಲ್ಲಿ. ಇವ್ರು ಕೊಡೋ ಪ್ರೈಸ್ ಯಾರು ಕೊಡೋಲ್ಲ. ಹೌದಾ, ಇವ್ರೇನು ಲಾಭ ಇಲ್ಲದೆ ಕೊಟ್ಬಿಡ್ತಾರೆ ಅಂತ ಕಮೆಂಟ್ಸ್ ಹಾಕೋಬೇಡಿ. ಏನಕ್ಕೆ ಅಂತಂದರೆ ಇವ್ರಿಗೆ ಒಂದು 5ರಿಂದ 6,000 ಲಾಭ ಬಂದರೆ ಸಾಕು. ಯಾಕೆಂದರೆ ಪಾರ್ಕಿಂಗ್ಸ್ ಹೇಳ್ತಾರೆ, ಒಂದು 5-6,000 ಮಡಿಕೊಂಡು ಕೊಟ್ಬಿಡ್ತಾರೆ. ಇವಾಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಗಾಡಿ ಮೇಲೆ ಒಂದು 20,000 ಲಾಭ ಇಟ್ಬಿಟ್ಟು ಸುಮ್ಮನೆ ಒಂದು ತಿಂಗಳು ಮಾಡಿಕೊಂಡು ಕೊಡ್ತಾರೆ. ಬಟ್ ತಗೊಳ್ಳೇಬೇಕು ಅಂದರೆ ತಗೊಳ್ತೀರಾ. ಬಟ್ ಇಲ್ಲಿ ನೀವು ಫಾಸ್ಟ್ ಮೂಮೆಂಟು ಗಾಡಿಗಳು ಇವತ್ತು ಬರ್ತಾ ಇರುತ್ತೆ, ಇವತ್ತು ಹೋಯ್ತಾ ಇರುತ್ತೆ. ಯಾಕೆ ಅಂತಂದರೆ ತುಂಬ ಲೋ ಪ್ರಾಫಿಟಲ್ಲಿ ಇವರು ಗಾಡಿಗಳನ್ನ ಕೊಡುವಂಥದ್ದು. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ನಾಗರಬಾವಿ BDA ಕಾಂಪ್ಲೆಕ್ಸು, BDA ಟುವರ್ಡ್ಸ್ ಮೇನ್ ರೋಡಲ್ಲೇ ಲೆಫ್ಟ್ಗೆ ಖುಷಿ ಕಾರ್ಸ್ ಅಂತ ಬರುತ್ತೆ ನಿಮಗೆ. ಓಕೆ, ನೀವು ಲೋನ್ ಮೇಲೆ ಏನಾದ್ರು ತಗೋತೀರಾ ಅಂತಂದರೆ ಮೊದಲೇ ಹೇಳ್ದಂಗೆ ಆಲ್ ಓವರ್ ಕರ್ನಾಟಕ, ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಹುಬ್ಳಿ, ಧಾರವಾಡ, ಚಿಕ್ಕಮಂಗ್ಳೂರು, ಮೈಸೂರು, ಇಲ್ಲ ಹಾಸನ, ಗುಲ್ಬರ್ಗ, ದಾವಣಗೆರೆ, ಈ ಕಡೆ ಯಾವ ಕಡೆಯಿಂದ ಬಂದರೂ ಕೂಡ ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ ಜಸ್ಟ್ ನೀವು ನಿಮ್ಮ ಪ್ರೊಫೈಲ್ ತೊಗೊಂಡ್ಬನ್ನಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 6 ಮಂತು ಬ್ಯಾಂಕ್ ಸ್ಟೇಟ್ಮೆಂಟು ಅಷ್ಟೇ. ಕರೆಕ್ಟ್ ಅಲ್ವಾ? 100%. ಓಕೆ, ಅಷ್ಟು ತಂದಿದ್ದೀರಾ ಅಂದರೆ ಗಾಡಿ ಕೊಡ್ತಾರೆ. ಗಾಡಿ ಕೊಟ್ಟಮೇಲೂ ಕೂಡ ನಿಮಗೆ ವಿತ್ ವಾರಂಟಿ ಬೇಕಾ? 6 ಮಂತ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಸಮೇತ ಗಾಡಿ ಕೊಡ್ತೀನಿ. ಬಾ ಗುರು, ಒಂದ್ಸಲ ಬನ್ನಿ, ನಾನು ಸಿಗ್ತೀನಿ. ಎಕ್ಸಾಕ್ಟ್ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಆಯ್ತಾ ವಾಟ್ಸಪ್ ಮಾಡಿದ್ರು ಸಾಕು, ಕ್ಯಾಟ್ಲಾಗ್ ಬಂದ್ಬಿಡುತ್ತೆ. ಗುರು ಕ್ಯಾಟ್ಲಾಗು ಫೈನಲ್ ಪ್ರೈಸ್ ಇರುತ್ತೆ, ಸ್ಲೈಟ್ ನೆಗೋಷಿಯಬಲ್ ಇರುತ್ತೆ. 100% ನೆಗೋಷಿಯಬಲ್ ಪ್ರೈಸೇ ಹಾಕಿರ್ತೀವಿ, ಬನ್ನಿ ವಿಸಿಟ್ ಮಾಡಿ. ಸೊ 4 ಹೋಂಡಾ ಸಿವಿಕ್ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಿಮಗೆ ನಂಬರಲ್ಲಿ ಬೇಕು ಅಂದರೆ ನಂಬರ್ ಚೂಸು ಕೂಡ ಮಾಡ್ಕೋಬೋದು. ಯಾಕೆಂದರೆ ಕೆಲವರಿಗೆ 3 ಬೇಕು, 2 ಬೇಕು, ಈ ಥರ ನಂಬರ್ ಸೀರೀಸ್ಗಳನ್ನ ಚೂಸ್ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಅವೈಲೇಬಲ್ ಇದೆ. ಸರ್ ಇವಾಗ ಹೇಳೋದಾದ್ರೆ ಇದು ಯಾವ ಮಾಡಲು? ಸರ್ ಹೋಂಡಾ ಸಿವಿಕ್ 2008 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. FC ಬಂದ್ಬಿಟ್ಟು 29 ವರೆಗೂ ಇದೆ. ಚಾನ್ಸ್ ಅಂದ್ರೆ ಚಾನ್ಸ್ ಬೆಲೆಯಲ್ಲಿ ಗಾಡಿ ಕೊಡ್ತೀನಿ. 2,25,000 ಗಾಡಿ ಕೊಡ್ತೀನಿ ಬಾಗುರು. ಅದು 2008 ಮಾಡಲು 5202 ಅಂತ. ಇನ್ನೊಂದು 4054 ಇದೆ ಹೇಳಿ ಗುರು. ಇದು 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದನ್ನು ಅಷ್ಟೇ 2,70,000 ಗಾಡಿ ಕೊಡ್ತೀನಿ ಬನ್ನಿ. ಅದೇ ತರ ಮತ್ತೊಂದಿದೆ 6696 ನಂಬರ್ ಕೂಡ ಒಂಥರ ಫ್ಯಾನ್ಸಿ ತರ ಐತೆ ಗುರು. ಇದು 2007 ಮಾಡಲು 2,49,000 ಗಾಡಿ ಕೊಡ್ತೀನಿ ಬನ್ನಿ. ಇದನ್ನು ಅಷ್ಟೇ ಜಸ್ಟ್ 2,40,000 ಗಾಡಿ ಕೊಡ್ತೀನಿ ಬಾಗುರು. ಫೈನಲ್ ಪ್ರೈಸ್ ಮಾಡಲು 2008 ಮಾಡಲು ಪೆಟ್ರೋಲ್ ಇಂಜಿನ್. ಇದನ್ನು ಅಷ್ಟೇ FC ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂತ ಗಾಡಿಗಳು. ಇವಾಗ ನೆಕ್ಸ್ಟ್ ಪೋಲೋ ನೋಡೋದಾದ್ರೆ ಅಂಡ್ ತ್ರಿಮೂರ್ತಿಗಳ ತರ ಬ್ಲೂ, ರೆಡ್, ವೈಟ್ 3 ಕಲರ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಬ್ಲೂ ನೋಡೋದಾದ್ರೆ ಯಾವ ಮಾಡಲು ಏನ್ ಪ್ರೈಸ್ ಗುರು? ಇದನ್ನು ಅಷ್ಟೇ ಪೋಲೋನ ಚಾನ್ಸ್ ಬೆಲೆಯಲ್ಲಿ ಗಾಡಿ ಕೊಡ್ತೀನಿ. ಅದರಲ್ಲೂ 2020 ಮಾಡಲು ಬರೀ 42,000 ಕಿಲೋಮೀಟರ್ ಅಷ್ಟೇ ಹೊರದು. ಪೆಟ್ರೋಲ್ ಇಂಜಿನ್ 4,99,000 ಗಾಡಿ ಕೊಡ್ತೀನಿ ಬನ್ನಿ. ಅದರಲ್ಲೂ 2020 ಮಾಡಲು ಫುಲ್ ಲೋನ್ ಮಾಡ್ಕೊಡ್ತೀನಿ, 0 ಡೌನ್ ಪೇಮೆಂಟ್ ಅಲ್ಲಿ. ಒಳ್ಳೆ ಪ್ರೊಫೈಲ್ ತಗೊಬನ್ನಿ. ಪೆಟ್ರೋಲ್ ಬಡವಾ, ಡೀಸೆಲ್ ಗಾಡಿ ಇದೆ ನೋಡಿ. 2015 ಮಾಡಲು ಹೈಲೈನ್ ಡೀಸೆಲ್ ಇಂಜಿನ್ ಬರೀ 4,20,000
ಗಾಡಿ ಕೊಡ್ತೀವಿ ಮನಿ. ಓಕೆ, ವೈಟ್ ಕಲರ್ ಸರ್ ಇದು 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಇದನ್ನು ಅಷ್ಟೇ ಲೆಸ್ ಡ್ರಿವನ್ ವೆಹಿಕಲ್, ಪೆಟ್ರೋಲ್ ಇಂಜಿನ್. ಜಸ್ಟ್ ನಿಮ್ಗೆ 5,99,000 ಗಾಡಿ ಕೊಡ್ತೀವಿ ಮನಿ. ನಮ್ಮ ಮುಂದ್ಗಡೆ ಈಕೋ ಗಾಡಿಗಳು ನೋಡ್ತಾ ಇದೀರಾ ಅಂತಂದ್ರೆ ಎರಡು ಸಿಲ್ವರ್ ಅಲ್ಲಿ ಸಿಗ್ತಾ ಇದೆ, ಒಂದು ಡಾರ್ಕ್ ಬ್ಲಾಕ್ ಅಲ್ಲಿ ಸಿಗ್ತಾ ಇರುವಂತದ್ದು, ಒಂದು ಬ್ಲಾಕ್ ಬ್ಯೂಟಿ ಬೇಕಾದ್ರೂ ಹೇಳ್ಬೋದು. ಸೊ ಇಲ್ಲಿ ನೋಡೋದಾದ್ರೆ 18 ಮಾಡಲನ್ನೇ 3 ಲಕ್ಷದ ಎಷ್ಟು ಕೊಡ್ತಿರೋದು ನೀವು? 90,000 ಗಾಡಿ ಕೊಡ್ತೀವಿ ಮನಿ. ಬರೀ 3,90,000ಕ್ಕೆ ಬರೀ 38,000 ಗಾಡಿ. ಅದು 2018 ಮಾಡಲ್, 18 ಮಾಡಲು ಪೆಟ್ರೋಲ್ ಇಂಜಿನ್, ಬರೀ 38,000 ಅಷ್ಟೇ ಬರೋದು. ಓಕೆ, ಇದ್ಯಾವ ಮಾಡಲ್ ಇದು? ಇದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 2,99,000 ಗಾಡಿ ಕೊಡ್ತೀವಿ ಮನಿ. ಫೈನಲ್ ಪ್ರೈಸ್ ಬ್ಲಾಕ್ ಬ್ಯೂಟಿ ಇದಲ್ಲ, ಅದು ಅಲ್ಲಿ ಬನ್ನಿ. ಬರೀ 2,70,000. 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 2,70,000 ಸಿಂಗಲ್ ಓನರ್ ಗಾಡಿ. ರೆನೋ ಟ್ರೈಬರ್ ನಿಮ್ಗೆ 2019 ಮಾಡಲು RX-Z ಬಟರ್ ಸ್ಟಾರ್ಟ್ ಪೆಟ್ರೋಲ್ ಇಂಜಿನ್ 5,70,000 ಕೊಡ್ತೀವಿ ಮನಿ. 7 ಸೀಟರ್ ಅಲ್ಲಿ ಮೈಲೇಜ್ ಜಾಸ್ತಿ ಬೇಕು ಅಂತಂದ್ರೆ ಇದಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ಇನ್ನೊಂದಿದೆ ಬನ್ನಿ, 2020 ಮಾಡಲು ಬರೀ 4,90,000 ಗಾಡಿ ಕೊಡ್ತೀವಿ ಮನಿ. ಓಕೆ, ಸೊ ಓನರು ಸೆಕೆಂಡ್ ಓನರ್ 2020 ಮಾಡಲು ಬರೀ 40,000 ಹೊಡೆದಿದೆ ರೆಕಾರ್ಡೆಡ್. ಓಕೆ, ಡೆಸ್ಟರ್ ಸರ್ 4.5 ಲಕ್ಷಕ್ಕೆ 14 ಮಾಡಲು 85 PS ಡೀಸೆಲ್ ಇಂಜಿನ್ ಗಾಡಿ ಕೊಡೋಣ ಬನ್ನಿ. 1120 ನಂಬರ್ ಕೂಡ ನೋಡ್ಕೋಬಹುದು. ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು 7 ಸೀಟರ್ ಡೀಸೆಲ್ ZDI 13 ಮಾಡಲು ಸೆಕೆಂಡ್ ಓನರ್ 5,65,000 ಗಾಡಿ ಕೊಡ್ತೀವಿ ಮನಿ. 5,65,000 ಗಾಡಿ ಕೊಡ್ತೀವಿ ಮನಿ. 5,65,000ಗೆ ಡೀಸೆಲ್ ಇಂಜಿನ್, ಅದರಲ್ಲೂ ZDI ಟಾಪ್ ಎಂಡ್ ಗಾಡಿ. ಓಕೆ, XCV 500 ಅಲ್ಲಿ W6 8 W8 2015 ಮಾಡಲು ಡೀಸೆಲ್ ಇಂಜಿನ್ ಬರೀ 6,99,000 ಗಾಡಿ ಕೊಡ್ತೀವಿ ಮನಿ. ಮತ್ತೆ ಡೆಸ್ಟರ್ ಇದೆ 3,69,000 ಗಾಡಿ ಕೊಡ್ತೀವಿ ಮನಿ. 2013 ಮಾಡಲು RX-Z ಡೀಸೆಲ್ ಇಂಜಿನ್. ಅದಾದ್ಮೇಲೆ ಇಕೋ ಗಾಡಿ ಇದೆ ಕೂಡ ನೋಡ್ತಾ ಇರ್ಬೋದು. ಈಕೋ ಸ್ಪೋರ್ಟ್ಸ್ 2015 ಮಾಡಲು ಟೈಟಾನಿಯಂ ಪ್ಲಸ್ 4 ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮ್ಗೆ. ಚಾನ್ಸ್ ಅಂದ್ರೆ ಚಾನ್ಸ್ ಮೇಲೆ 4.5 ಲಕ್ಷ ಗಾಡಿ ಕೊಡ್ತೀವಿ ಮನಿ. ಎಷ್ಟಿದೆ ಇಕೋ ಸ್ಪೋರ್ಟ್ಸ್ ನಿಮ್ಮ ಹತ್ರ? 2 ಗಾಡಿ ಇದೆ ಬನ್ನಿ. ಓಕೆ, ರೆನೋ ಡೆಸ್ಟರ್ ಮತ್ತೊಂದಿದೆ ಸರ್ ಇದು 2014 ಮಾಡಲು ಬರೀ 70,000 ಹೊಡಿದೆ. ಡೀಸೆಲ್ ಇಂಜಿನ್ 85 PS ಬರೀ 4,40,000 ಗಾಡಿ ಕೊಡ್ತೀವಿ ಮನಿ. ಈಗ 5,000 EMI ಗೆ ಕಾರ್ ತೋರ್ಸೋಣ. ಕ್ವಿಡ್ ಬನ್ನಿ ಅಣ್ಣ, 4ರಿಂದ 5 ಗಾಡಿ ಇದೆ ಕೊಡ್ತೀನಿ ಗುರು. 5,000 EMI ಅಂತ ಹೇಳ್ದಲ್ಲ, ಇದೇ ಗಾಡಿ ಕೊಡ್ತೀವಿ ಮನಿ. 2019 ಮಾಡಲು ಆಟೋಮೆಟಿಕ್ ಬರೀ 2,99,000 ಗಾಡಿ ಕೊಡ್ತೀವಿ ಮನಿ. ಓಕೆ, ಈ ಸಿಟಿಲಿ ಗೇರ್ ಹಾಕೋಕ್ಕಾಗಲ್ಲ ಗುರು, ಇಲ್ಲ ಈಸಿ ಡ್ರೈವ್ ಇರಬೇಕು, ನನಗೆ ಡ್ರೈವಿಂಗ್ಗೆ ಬರಲ್ಲ, ಕಲಿಬೇಕು ಅಂದ್ರೂ ಕೂಡ ಇದನ್ನ ಕಲ್ತ್ಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು, ಯಾಕಂದ್ರೆ ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಇದಕ್ಕೆ ಡೌನ್ ಪೇಮೆಂಟ್ ಅಂತ ಬಂದ್ರೆ ಎಷ್ಟು ಮಾಡ್ಬೇಕಾಗುತ್ತೆ? ಬರೀ 50,000. ಓಕೆ, ಇದು ನೋಡೋದಾದ್ರೆ ಇದು 2018 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 49,000 ಇದೆ ಗುರು. ಜಸ್ಟ್ 2,49,000ಕ್ಕೆ 2018 ಮಾಡಲು ಸೆಕೆಂಡ್ ಓನರ್ ಕ್ವಿಡ್ ಕೊಡೋಣ ಬನ್ನಿ. ಎಷ್ಟು ಇಟ್ಟಿದ್ದೀರಾ ಬ್ರೋ ಕ್ವಿಡ್? 6 ಗಾಡಿ ಸ್ಟಾಕ್ ಅಲ್ಲಿ ಇದೆ ಗುರು. ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 2,80,000. ಇನ್ನೊಂದಿದೆ ಬನ್ನಿ, ಇದು ಅಷ್ಟೇ 2016 ಮಾಡಲು ಸಿಂಗಲ್ ಓನರ್ ಬರೀ 2,80,000. ಇನ್ನೊಂದಿದೆ 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 3,10,000. 19 ಮಾಡಲು ಸಿಂಗಲ್ ಓನರ್ 5,000 6,000 ಡೌನ್ ಪೇಮೆಂಟ್ ಅಷ್ಟೇ ಗುರು. ಸೊ ವರ್ಣ ಇದೆ ನೋಡ್ತಾ ಇರ್ಬೋದು, ಒಂದು ನ್ಯೂ ಶೇಪ್ 2017 ಮಾಡಲ್ ಆಗಿರುತ್ತೆ. ಸೊ ನಿಮಗೆ ಟಾಪ್ ಎಂಡ್ ಸಿಗೋದ್ರಿಂದ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಹೇಳಿ ಬ್ರೋ. 2017 ಮಾಡಲು ಸಿಂಗಲ್ ಓನರ್ SX ಆಪ್ಷನಲ್ ಫುಲ್ಲಿ ಟಾಪ್ ಎಂಡ್ ಸನ್ ರೂಫ್ ಇರುವಂತ ಗಾಡಿ. ಬರೀ 6,90,000 ಗಾಡಿ ಕೊಡ್ತೀವಿ ಮನಿ ಗುರು. 2020 ಮಾಡಲು ಪೋಲೋ ಬರೀ 7,000 8,000 EMI ಕಟ್ಕೊಂಡು ಗುರು. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಬೇಡ, 80,000 ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡ್ಕೊಡ್ತೀನಿ. ಒಳ್ಳೆ ಪ್ರೊಫೈಲ್ ತಗೊಂಬನ್ನಿ. ಫುಲ್ ಕ್ಯಾಶ್ ಹೋಗ್ತೀರಾ, ಬರೀ 5 ಲಕ್ಷ. ಸೊ ಮತ್ತೊಂದು ಪೋಲೋ ಇದೆ ನೋಡ್ತಾ ಇರ್ಬೋದು, ಅದು ಕೂಡ GT ಅಂತ ಕೂಡ ಹೇಳ್ಬೋದು, ಯಾಕಂದ್ರೆ GT ಸಿಂಬಲ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಬ್ರೋ. GT ಅಲ್ಲ, 2011 ಮಾಡಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವಿತ್ CNG ಗಾಡಿ. 2,90,000 ಗಾಡಿ ಕೊಡ್ತೀನಿ. 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ ಬಲೆನೋ 2016 ಮಾಡಲು ಆಲ್ಫಾ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರ್ ಗಾಡಿ. 5,60,000 ಗಾಡಿ ಕೊಡ್ತೀವಿ ಬನ್ನಿ. ಇನ್ನೊಂದಿದೆ ಬನ್ನಿ, 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಇದನ್ನು ಅಷ್ಟೇ 5,60,000 ಗಾಡಿ ಕೊಡ್ತೀವಿ ಬನ್ನಿ. ಬೇಡ, ನಂಗೆ ಸ್ವಿಫ್ಟ್ ಬೇಕು. ಡೀಸೆಲ್ ಕೊಡ್ತೀವಿ ಬನ್ನಿ. ಅದರಲ್ಲೂ 18 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ 5,30,000 ಗಾಡಿ ಕೊಡ್ತೀವಿ ಮಾಗರು. ಅದರಲ್ಲಿ 18 ಮಾಡಲು ಡೀಸೆಲ್ ಇಂಜಿನ್. ಬ್ಲಾಕ್ ಸ್ಯಾಂಟ್ರೋ ಬಗ್ಗೆ ಬರೀ 1,90,000 ಗಾಡಿ ಕೊಡ್ತೀವಿ ಮಾಗರು. 11 ಮಾಡಲು ಸಿಂಗಲ್ ಓನರ್ ಗಾಡಿ. ಬ್ಲೂ ಕಲರ್ ಇಯಾನೋ ಬರೀ 2,50,000 ಗಾಡಿ ಕೊಡ್ತೀವಿ ಬನ್ನಿ. 13 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 50,000 ಹೊಡೆರೋದು. ಹೋಂಡಾ ಸಿಟಿ ZX ಸಿಂಗಲ್ ಓನರ್ ಗಾಡಿ. 2007 ಮಾಡಲು 1,75,000 ಗಾಡಿ ಕೊಡ್ತೀವಿ ಬನ್ನಿ. ಸ್ವಿಫ್ಟ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. 4,30,000 ಗಾಡಿ ಕೊಡ್ತೀವಿ ಬನ್ನಿ. ಕೋಡಾ ರ್ಯಾಪಿಡ್ ಬರೀ 3,30,000ಕ್ಕೆ 2012 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಗುರು. ಎಕ್ಸೆಂಟೋ ಗುರು 3,70,000ಕ್ಕೆ 2015 ಮಾಡಲು ಪೆಟ್ರೋಲ್ ಇಂಜಿನ್. ಆಫ್ಟರ್ ಮಾರ್ಕೆಟ್ ಫುಲ್ಲಿ ಮಾಡಿಫೈಡ್ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಅಲೆವೆಲ್ಸ್ ಹಾಕ್ಸಿದ್ದಾರೆ. ಅಂಡ್ ಕಲರ್ ಕೂಡ ನೋಡ್ತಾ ಇರ್ಬೋದು, ಒಂಥರ ಯೂನಿಕ್ ಕಲರ್. ಈ ಗಾಡಿ ಏನಾದ್ರು ರೋಡ್ ಅಲ್ಲಿ ಹೋಗ್ತಿದೆ ಅಂತಂದ್ರೆ ಗುರು, ಸೀರಿಯಸ್ಲಿ ಹೇಳ್ತೀನಿ, ನೀವು ನಿಜವಾಗ್ಲೂ ಒಂದು ಹುಡುಗಿನ ಲವ್ ಮಾಡ್ತೀರಾ ಅಂತಂದ್ರೆ ಈ ಗಾಡಿನ ತಗೊಂಡೋಗಿ ಹುಡುಗಿಗಿಂತ ಇದನ್ನೇ ಜಾಸ್ತಿ ಲವ್ ಮಾಡ್ತೀರಾ. ಯಾಕೆ ಅಂತಂದ್ರೆ ಗಾಡಿ ನೋಡಿದ್ರೆ ಯಾವ್ದು ಗುರು ಇದು ಹಿಂಗಿದೆ, ಇದ್ರ ಬಗ್ಗೆ ಓಡ್ಸೇ ಇಲ್ಲ ಮಾತಾಡೋಕೆ. ಸೊ ಅರ್ಥ ಮಾಡ್ಕೊಳ್ಳಿ. ಗುರು ನಮ್ಮ ಹುಡುಗರು ರೀಚ್ ಆಗಿ ಇಟ್ಕೊಂತಾರ ಬಾಗರು ಹುಡುಗಿಗಿಂತ ಈ ಗಾಡಿಗಳನ್ನ. ಸಿಟಿ ಅದರಲ್ಲೂ 2011 ಮಾಡಲು ಬರೀ 2,90,000 ಗಾಡಿ ಕೊಡ್ತೀವಿ ಮನಿ ಗುರು. ಹತ್ರ 1.1 ಲಕ್ಷ ಖರ್ಚು ಮಾಡಿದಾರೆ ಗುರು ಮಾಡಿಫೈಗೆ. ಗುರು ಮಾರುತಿ ಸಿಯಾಜ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ. 5,20,000 ಗಾಡಿ ಕೊಡ್ತೀವಿ ಮನಿ ಗುರು. ವರ್ಣ 2015 ಮಾಡಲು ಪೆಟ್ರೋಲ್ ವಿತ್ CNG ಹತ್ರ 30ರಿಂದ 35 ಮೈಲೇಜ್ ಬಂದೇ ಬರುತ್ತೆ ಗುರು ಈ ಗಾಡಿ.
ಗಾಡಿಲಿ ಪೆಟ್ರೋಲ್ ಇಂಜಿನ್ 5,30,000 ಗಾಡಿ ಕೊಡ್ತೀವಿ ಬನ್ನಿ ಗುರು. ವೋಲ್ಸ್ ವ್ಯಾಗನ್ ಜೆಟಾ ಅದರಲ್ಲೂ ಪೆಟ್ರೋಲ್ ಇಂಜಿನ್ ಬರೀ 2,60,000 ಗಾಡಿ ಕೊಡ್ತೀವಿ ಬಾ ಗುರು. ಹೋಂಡಾ ಸಿಟಿ 2017 ಮಾಡಲು ಸಿಂಗಲ್ ಓನರ್ ಗಾಡಿ, ಚಾನ್ಸ್ ಅಂದ್ರೆ ಚಾನ್ಸ್ ಬೆಲೆ ಗಾಡಿ ಕೊಡೋಣ ಬಾ ಗುರು. 5,20,000ಕ್ಕೆ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡೋಣ ಬನ್ನಿ. ಸಿಯಾಜ್ 17 ಮಾಡಲು ZDI ಡೀಸೆಲ್ ಇಂಜಿನ್ 5,95,000ಕ್ಕೆ ಫೈನಲ್ ಪ್ರೈಸ್ ಕೂಡ ರ್ಯಾಪಿಡ್ 3,40,000ಕ್ಕೆ 13 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ವರ್ಣ ರೆಡ್ ಗುರು. 2015 ಮಾಡಲು ಪೆಟ್ರೋಲ್ ಇಂಜಿನ್ 6,10,000 ಗಾಡಿ ಕೊಡ್ತೀವಿ ಬನ್ನಿ. ಓಕೆ, ಗ್ರೇಲು ಸಿಗುತ್ತೆ, ರೆಡ್ ಅಲ್ಲಿ ಸಿಗುತ್ತೆ. ರೆಡ್ ಅಲ್ಲಿ ಟಾಪ್ ಎಂಡ್ ಬೇಕು ಅಂತಂದ್ರೆ ಇದಕ್ಕಿಂತ ಅಂದ್ರೆ ಟಾಪ್ ಎಂಡ್ ಅಲ್ಲ, ಸೊ ಮಾಡಲ್ ಗಾಡಿ ಬೇಕು ಅಂದ್ರೆ 17 ಮಾಡಲ್ ಅವಾಗಲೇ ತೋರಿಸಿದೀವಲ್ಲ ಅದು ಕೂಡ ಸಿಗುತ್ತೆ ಗುರು. ರಿಡ್ಸ್ 2010 ಮಾಡಲು ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ನಿಮ್ಗೆ 2,30,000 ಗಾಡಿ ಕೊಡ್ತೀವಿ ಬನ್ನಿ. ಓಕೆ, ಮತ್ತೆ ಒಂದು ಸಿಲ್ವರ್ ಅಲ್ಲಿ ಒಂದಿದೆ, ಸಿಲ್ವರ್ ವರ್ನ ಇದೆ 13 ಮಾಡಲು ಡೀಸೆಲ್ ಇಂಜಿನ್. ಪ್ರೈಸ್ ಕೇಳ್ತೀರಾ ಜಸ್ಟ್ 4 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಬನ್ನಿ. ಟಾಟಾ ಜಸ್ಟ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ 3,49,000 ಗಾಡಿ ಕೊಡ್ತೀನಿ ಬಾಗುರು. ಟಾಟಾ ಬೋಲ್ಟ್ ಸೆಡನ್ ಬೇಕು ಅಂದ್ರೆ ಅದಕ್ಕೆ ಹೋಗಿ, ಹ್ಯಾಚ್ ಬ್ಯಾಕ್ ಬೇಕು ಅಂದ್ರೆ ಇದಕ್ಕೆ ಹೋಗಿ. 15 ಮಾಡಲು ಪೆಟ್ರೋಲ್ ಇಂಜಿನ್ ಟಾಪ್ ಎಂಡ್ ಗಾಡಿ, ಇದನ್ನು ಅಷ್ಟೇ 3,30,000 ಗಾಡಿ ಕೊಡ್ತೀನಿ ಬನ್ನಿ. ವರ್ಣದಲ್ಲಿ 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ 2,30,000 ಗಾಡಿ ಕೊಡ್ತೀನಿ ಬಾಗುರು. ಬ್ರೋ ಎಷ್ಟು ವರ್ಣ ಇದೆ ಬ್ರೋ ನಿಮ್ಮ ಹತ್ರ? ಗುರು 6ರಿಂದ 7 ಗಾಡಿ, ಡೀಸೆಲ್ ಗಾಡಿ ಬೇಕಾ ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿ ಬೇಕಾ ಪೆಟ್ರೋಲ್ ಗಾಡಿ, ಎಲ್ಲ ಮಾಡ್ಲ್ ಗಾಡಿನೇ. ಇನ್ನೊಂದು ಡೀಸೆಲ್ ಗಾಡಿ ಇದೆ ಬನ್ನಿ. 2015 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ 5,20,000ಕ್ಕೆ ಚಾನ್ಸ್ ಬೆಲೆ. 5,20,000 15 ಮಾಡಲು ಡೀಸೆಲ್ ಗುರು. ಫೋರ್ಡ್ ಫಿಯೆಸ್ಟಾ 1,90,000ಕ್ಕೆ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಬನ್ನಿ. ಫೋರ್ಡ್ ಫಿಗೋ ಇದನ್ನು ಅಷ್ಟೇ 1,90,000 ಗಾಡಿ ಕೊಡ್ತೀನಿ ಬನ್ನಿ. ಅಲ್ಲೂ ಇದೆ ಫೋರ್ಡ್ ಫಿಗೋಗಳು ಗುರು. ಫೋರ್ಡ್ ಫಿಗೋ 5ರಿಂದ 6 ಗಾಡಿ ಇದೆ, ಡೀಸೆಲ್ ಇಂಜಿನ್ ಇದೆ. 10 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 1,95,000. ಸ್ಯಾಂಟ್ರೋ ಬರೀ 99,000. ಇನ್ನೊಂದು ಬನ್ನಿ ರಿಡ್ಸ್ ಇದೆ 2,60,000 ಗಾಡಿ ಕೊಡ್ತೀನಿ ಬನ್ನಿ. 2010 ಮಾಡಲು ಸಿಂಗಲ್ ಓನರ್ ಗಾಡಿ ಫೈನಲ್ ಪ್ರೈಸ್. ಟಾಟಾ ವಿಸ್ಟಾ 1.5 ಲಕ್ಷ ಕೊಡ್ತೀನಿ ಬಾಗುರು, ಅದನ್ನು ಅಷ್ಟೇ 1,90,000 ಗಾಡಿ ಕೊಡ್ತೀನಿ ಬನ್ನಿ. 17 ಮಾಡಲು ಡ್ಯಾಟ್ಸನ್ ಗೋ i20 ಇದೆ ಬಾಗುರು, ಕೊಡ್ತೀನಿ. ಇನ್ನ ಚಾನ್ಸ್ ಬೆಲೆ ಕೊಡ್ತೀನಿ ಬನ್ನಿ ಬಾಗುರು. ಇಲ್ಲಿ ಬರೀ 2.5 ಲಕ್ಷಕ್ಕೆ 2011 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಇಂಜಿನ್. ಆಲ್ಟೋ ಇದೆ ಬನ್ನಿ. 2010 ಮಾಡಲು ಸಿಂಗಲ್ ಓನರ್ ಗಾಡಿ 1,90,000 ಗಾಡಿ ಕೊಡ್ತೀನಿ ಬನ್ನಿ. ಇನ್ನೊಂದು ಬೀಟ್ ಇದೆ ಬನ್ನಿ. 2010 ಮಾಡಲು ಸಿಂಗಲ್ ಓನರ್ ಗಾಡಿ 1,95,000 ಗಾಡಿ ಕೊಡ್ತೀನಿ ಬನ್ನಿ. ಇನ್ನೊಂದು ಫಿಗೋ ಇದೆ 10 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ, ಇದನ್ನು ಅಷ್ಟೇ 1,80,000 ಗಾಡಿ ಕೊಡ್ತೀನಿ ಬಾಗುರು. ಗುರು ಗ್ರೀನ್ ಪೆಟ್ರೋಲ್ ಇಂಜಿನ್ ಇದನ್ನು ಅಷ್ಟೇ 1,90,000 ಗಾಡಿ ಕೊಡ್ತೀನಿ ಬಾಗುರು. ಇನ್ನು ಕಮ್ಮಿ ಬೇಕಾ 1,70,000 ಗಾಡಿ ಕೊಡ್ತೀನಿ ಬಾಗುರು. 11 ಮಾಡಲು ಡೀಸೆಲ್ ಇಂಜಿನ್ ಚವರ್ಲೆಟ್ ಸೈಲ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ 2,20,000ಕ್ಕೆ ಫೈನಲ್ ಪ್ರೈಸ್ ಬೆಲೆ. ಪೆಟ್ರೋಲ್ ಬೇಡವಾ ಡೀಸೆಲ್ ಇಂಜಿನ್ ಇದೆ ಬನ್ನಿ. ಇದನ್ನು ಅಷ್ಟೇ 2,20,000ಕ್ಕೆ 2013 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಗಾಡಿ ಕೊಡೋಣ. ಟಾಟಾ ಇಂಡಿಕಾ ಬರೀ 1,65,000 ಗಾಡಿ ಕೊಡ್ತೀನಿ ಬಾಗುರು. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಟಾಟಾ ವಿಸ್ಟಾ 1.5 ಲಕ್ಷ ಕೊಡ್ತೀನಿ ಬಾಗುರು. ಫೋರ್ಡ್ ಐಕಾನ್ 1,70,000 ಗಾಡಿ ಕೊಡ್ತೀನಿ ಬನ್ನಿ. ಸೆಕೆಂಡ್ ಓವರ್ 9 ಮಾಡಲು ಸೆಕೆಂಡ್ ಓವರ್. ಹೋಂಡಾ ಜಾಜ್ 1,70,000 ಗಾಡಿ ಕೊಡ್ತೀನಿ ಬನ್ನಿ. ಟಾಟಾ ಯಾವ ಮಾಡಲ್ ಹೇಳಿದ್ರಲ್ಲ? 10 ಮಾಡಲು ಗುರು. ಕೊರಲಾ ಆಲ್ಟಿಸ್ ಬರೀ 62,000 ಅಷ್ಟೇ ಓಡಿರೋದು, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. 2,85,000 ಗಾಡಿ ಕೊಡ್ತೀನಿ ಬಾಗುರು. i20 2012 ಮಾಡಲು DRL ಶೇಪ್ ಸಿಂಗಲ್ ಓನರ್ ಗಾಡಿ 3,49,000 ಗಾಡಿ ಕೊಡ್ತೀನಿ ಬನ್ನಿ. ಬೀಟ್ 1,80,000 ಕೊಡ್ತೀನಿ ಬಾಗುರು. 2010 ಮಾಡಲು ಸಿಂಗಲ್ ಓನರ್ ಗಾಡಿ, ಡಿಸೈರ್ ಡೀಸೆಲ್ ಸಿಂಗಲ್ ಓನರ್ ಬರೀ 2,90,000 ಗಾಡಿ ಕೊಡ್ತೀನಿ ಬನ್ನಿ. SX4 ಬರೀ 2.5 ಲಕ್ಷ. 10 ಮಾಡಲು ZXi ಟಾಪ್ ಎಂಡ್ ಗಾಡಿ. ಹೋಂಡಾ ಬ್ರಿಯಾ 1,99,000ಕ್ಕೆ 2011 ಮಾಡಲು ಸಿಂಗಲ್ ಓನರ್ ಗಾಡಿ ರೆಡ್ ಬರೀ 1.5 ಲಕ್ಷ ಬಾಗುರು ಗಾಡಿ. 2007 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸ್ವಿಫ್ಟ್ ಆಪಲ್ ಸೇಪು ಗುರು 19 ಮಾಡಲು ಸಿಂಗಲ್ ಓನರ್ ಗಾಡಿ 5,60,000 ಗಾಡಿ ಕೊಡ್ತೀನಿ ಬನ್ನಿ. ನಿಸಾನ್ ಮೈಕ್ರಾ ಬರೀ 2,40,000ಕ್ಕೆ 2013 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. i20 4,70,000ಕ್ಕೆ 2015 ಮಾಡಲು ಪೆಟ್ರೋಲ್ ಇಂಜಿನ್ ಎಲೈಟ್. ಈ ಟೊಯೋಟಾ ETS ಲೀವಾ 2011 ಮಾಡಲು ಸಿಂಗಲ್ ಓನರ್ ವಿ ವೇರಿಯಂಟ್ ಬರೀ 3,30,000 ಗಾಡಿ ಕೊಡ್ತೀನಿ ಬನ್ನಿ. ಹೋಂಡಾ ಜಾಜ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ 4,30,000ಕ್ಕೆ ಫೈನಲ್ ಪ್ರೈಸ್. ಆಪಲ್ ಶೇಪಲ್ ಸ್ವಿಫ್ಟ್ ಅದರಲ್ಲೂ 19 ಮಾಡಲು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಇಂಜಿನ್ 5,65,000ಕ್ಕೆ. ಗುರು ಆಲ್ಟೋ 9 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 1,60,000ಕ್ಕೆ. ಗುರು ಫಿಯಟ್ ಪುಂಟೋ ಎಮೋಷನ್ ಪ್ಯಾಕ್ ಡೀಸೆಲ್ ಇಂಜಿನ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ 2 ಲಕ್ಷ. i20 2012 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ 3,65,000. ಅದು ಕೂಡ ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲೆವಿಲ್ಸ್ ಹಾಕ್ಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನೂ ಕಮ್ಮಿ ಇದೆ ಬನ್ನಿ. 2014 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ 2014 ಮಾಡಲು ಸಿಂಗಲ್ ಓನರ್ ಬರೀ 3,30,000 ಗಾಡಿ ಕೊಡ್ತೀವಿ ಬಾಗುರು. ಸೆಲೆರಿಯೋ ಆಟೋಮ್ಯಾಟಿಕ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 3,70,000 ಗಾಡಿ ಕೊಡ್ತೀವಿ ಬನ್ನಿ. ಸ್ಯಾಂಟ್ರೋ ಬರೀ 1,90,000ಕ್ಕೆ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ. ಆಲ್ಟೋ 800 2020 ಮಾಡಲು ಪೆಟ್ರೋಲ್ ವಿತ್ LPG ಗಾಡಿ 2,90,000 ಗಾಡಿ ಕೊಡ್ತೀವಿ ಬನ್ನಿ. ಎಕ್ಸ್ಪ್ರೆಸ್ಸೋ 2020 ಮಾಡಲು ಬರೀ 17,000 ಓಡಿದೆ. ರೆಕಾರ್ಡೆಡ್ 2020 ಮಾಡಲು ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀನಿ 3,80,000 ಗಾಡಿ ಕೊಡ್ತೀವಿ ಬನ್ನಿ. ಗುರು ಸ್ವಿಫ್ಟ್
ಸ್ವಿಫ್ಟ್ ಅದರಲ್ಲೂ 2,90,000ಕ್ಕೆ 2011 ಮಾಡಲು ಗಾಡಿ ಕೊಡೋಣ ಬನ್ನಿ. ಸೆಕೆಂಡ್ ಓನರ್ ಇದು ಫೋರ್ಡ್ ಫಿಗೋ 2017 ಮಾಡಲು ಬರೀ 42,000 ಅಷ್ಟೇ ಹೊಡ್ರೋದು. 17 ಪೆಟ್ರೋಲ್ ಇಂಜಿನ್ 3,70,000 ಗಾಡಿ ಕೊಡ್ತೀವಿ ಬನ್ನಿ. ಹೋಂಡಾ ಜಾಜ್ 3,80,000ಕ್ಕೆ 2015 ಮಾಡಲು ಡೀಸೆಲ್ ಇಂಜಿನ್ ಗುರು. ಸ್ವಿಫ್ಟ್ ಅದರಲ್ಲೂ 2020 ಮಾಡಲು 5,30,000 ಗಾಡಿ ಕೊಡ್ತೀವಿ ಬನ್ನಿ. 2020 ಮಾಡಲು ಪೆಟ್ರೋಲ್ ಇಂಜಿನ್ ಗುರು. 13 ಮಾಡಲು i10 ಬರೀ 2,75,000 ಅಷ್ಟೇ ಬಾಗುರು. ಆಲ್ಟೋ K10 ಬರೀ 49,000 ಅಷ್ಟೇ ಹೊಡಿರೋದು. 2012 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 2,35,000 ಗಾಡಿ ಕೊಡ್ತೀವಿ ಬನ್ನಿ. ಸ್ಯಾಂಟ್ರೋ 1,80,000 ಬೇಡ ಬಾಗುರು, 1,70,000 ಕೊಡುಗುರು. 2014 ಮಾಡಲು ಸಿಂಗಲ್ ಅವರು ಪೆಟ್ರೋಲ್ ಇಂಜಿನ್ 3,60,000 ಫೈನಲ್ ಪ್ರೈಸ್. ನೆಕ್ಸ್ಟ್ ಸ್ವಿಫ್ಟ್ ಗುರು 3,20,000 ಸಿಂಗಲ್ ಅವರು ಡೀಸೆಲ್ ಇಂಜಿನ್. ಹೋಂಡಾ ಬ್ರಿಯೋ ಬರೀ 2,70,000 12 ಮಾಡಲು ಸಿಂಗಲ್ ಅವರು ಟಾಪ್ ಎಂಡ್ ಗಾಡಿ. ಸ್ವಿಫ್ಟ್ ಡಿಸೈರ್ ಬರೀ 2,49,000 10 ಮಾಡಲು ಸೆಕೆಂಡ್ ಅವರು. 2020 ಮಾಡಲು ಆಲ್ಟೋ 800 3,10,000. ವೆನು ಯಾವ ಮಾಡಲ್ ಇದು ಅಣ್ಣ 21 ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೈಸು ಬರೀ 6,90,000 ಚಾನ್ಸ್ ಮೇಲೆ ಗಾಡಿ ಕೊಡೋಣ. ಎಷ್ಟಂದ್ರಲ್ಲ ಬರೀ 6,90,000 21 ಮಾಡಲು. ಡೌನ್ ಪೇಮೆಂಟು ಬರೀ 90,000. ಬ್ರೆಜಾ ಗಾಡಿ ನೋಡ್ತಾ ಇದ್ರೆ ಅಂದ್ರೆ ಗ್ರೇ ಕಲರ್ ಸಿಗ್ತಾ ಇದೆ ಕೂಡ ನಿಮ್ಗೆ. ಅದು ಕೂಡ ಚಾನ್ಸ್ ಪ್ರೈಸ್ ಅಂದ್ರೆ ಚಾನ್ಸ್ ಪ್ರೈಸು 6,49,000 16 ಮಾಡಲು ಡೀಸೆಲ್ ಇಂಜಿನ್.